ಏನು ನೀವು ನೋಡ್ತಾ ಇರ್ಬೋದು ರೈತರು ತಾವು ಬೆಳೆದಂಥ ಬೆಳೆನ ಈ ಒಂದು ಸಂತೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಮಸ್ಕಾರ ಬೆಂಗಳೂರು. ನಾವೇ ಇವತ್ತು ಬಂದಿದ್ವಿ ಬೆಂಗಳೂರಿನ JKVK ಕ್ಯಾಂಪಸ್ ಒಳಗಡೆ ನಡೀತಾ ಇರ್ತಕ್ಕಂಥ ಒಂದು ರೈತ ಸಂತೆಗೆ. ಈ ಒಂದು ರೈತ ಸಂತೆ ಬಂದ್ಬಿಟ್ಟು ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೆ ನಡೆಯುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಹಳ್ಳಿಗಾಡಿನ ಸಂತೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಅದೇ ರೀತಿ ಇಲ್ಲೂ ಸಹ ರೈತ ಸಂತೆ ನಡೀತದೆ. ಅಂದರೆ ನೀವು ನೋಡ್ತಾ ಇರ್ಬೋದು ರೈತರ ಒಂದು ಎತ್ತಿನ ಗಾಡಿ ಇರ್ಬೋದು. ಹಾಗೆ ಹಳ್ಳಿಗಾಡಿನ ಗ್ರಾಮೀಣ ಸೊಗಡಿನಲ್ಲಿ ನಡೀತಕ್ಕಂಥ ಸಂತೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಸಂತೆಯನ್ನು ನೀವು ನೋಡ್ಬೋದು. ಹಾಗೆ ನಮ್ಮ ಏನೊಂದು ದೇಶಿ ತಳಿಯ ರಾಸುಗಳನ್ನು ಕೂಡ ನೀವು ನೋಡ್ಬೋದು. ಇದು ಗಿರ್ ಹಸು ನೀವೆಲ್ಲ ನೋಡಿರ್ತೀರ. ಎಲ್ಲವನ್ನು ಕೂಡ ನೀವು ನೋಡ್ಬೋದು. ಕುರಿ, ಟಗರು, ಮೇಕೆ, ಇನ್ನು ಕೋಳಿಗಳು. ಕೋಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ಪ್ರಮೋದ್ ಅಂತ. ಪ್ರಮೋದ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ಸರ್ ಇಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಜೋನಲ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ವಲಯ ಕೃಷಿ ಸಂಶೋಧನಾ ಕೇಂದ್ರ. ಓಕೆ. JKVK ಇಲ್ಲಿದೆ, ನಮ್ದು ಫಾರ್ಮ್ ಇದೆ. ಓಕೆ. ಅಲ್ಲಿಂದ ನಮ್ದು ಕುರಿ, ಕೋಳಿ, ಮೇಕೆ ಮತ್ತೆ ಸೊಪ್ಪು, ಎರೆಹುಳು ಗೊಬ್ಬರ ಇದೆ, ವರ್ಮಿ ಕಾಂಪೋಸ್ಟ್. ಓಕೆ, ಎಲ್ಲವನ್ನು ಕೂಡ ನಮ್ದೇ ಇಲ್ಲೇ ಡಿಪಾರ್ಟ್ಮೆಂಟ್. ಸರ್ ಇದು ನಾಟಿ ಕೋಳಿ? ನಾಟಿ ಕೋಳಿ ಸರ್. 500 ರೂಪಾಯಿ ಪರ್ ಪೀಸ್ ಸರ್. 500 ರೂಪಾಯಿ ಪರ್ ಪೀಸ್. ಒಂದು ಕೋಳಿ 500 ರೂಪಾಯಿ. ಮತ್ತೆ ಇದು ಸ್ವರ್ಣೋದರ ಅಂತ 300 ರೂಪಾಯಿ ಕೆಜಿ. 300 ರೂಪಾಯಿ ಕೆಜಿ ಲೆಕ್ಕ ಸರ್. ಕೆಜಿ ಲೆಕ್ಕ. ಓಕೆ. ಇದು ಮೊಟ್ಟೆ ಏನಾದ್ರು ಕೊಡ್ತೀರಾ ಸರ್? ಮೊಟ್ಟೆ ಸೇಲ್ ಮಾಡ್ತಾ ಇಲ್ಲ ಸರ್. ಮೊಟ್ಟೆ ಏನು ಸೇಲ್ ಮಾಡ್ತಾ ಇಲ್ಲ. ಇದು ಬಂದ್ಬಿಟ್ಟು 300 ರೂಪಾಯಿ. 300 ರೂಪಾಯಿ ಕೆಜಿ. ಇದು ಒಂದು ಪರ್ ಪೀಸ್ 500 ರೂಪಾಯಿ ಸರ್. ಪರ್ ಪೀಸ್ 500 ರೂಪಾಯಿ. ಸರ್ ಎಷ್ಟು ಕೆಜಿ ಇರುತ್ತೆ ಅಂತ ಏನಾದ್ರು? ಸರ್ 1/4 ಕೆಜಿ ಬರುತ್ತೆ. 1/4 ಕೆಜಿ ಬರುತ್ತೆ. ನೋಡ್ಬೋದಾ? ವೆಯ್ಟ್ ಮಾಡ್ಬೋದಾ? 3 ಕೆಜಿಯಿಂದ ಬರುತ್ತೆ. ವೆಯ್ಟ್ ಇದನ್ನು ಖಾಲಿ ಆಗಿದೆ. ಇದು ದೊಡ್ಡದಿದೆ, ಅಲ್ಲಿ ಫಾರ್ಮ್ ಹತ್ರ ತಗೊಂಡ್ಬರ್ಬೇಕು. ಓಕೆ ಓಕೆ. ತೋರಿಸಿ ಯಾವುದಾದ್ರೂ ಒಂದು ತೋರಿಸಿ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. 1 ಕೆಜಿ ಕರೆಕ್ಟಾಗಿ ಬರುತ್ತೆ. 1 ಕೆಜಿ ಮೇಲ್ ಬರುತ್ತೆ. ಓಕೆ. 500 ರುಪೀಸ್ ಪೀಸ್. ಅದು ಬಿಟ್ಟರೆ ಸೊಪ್ಪೆಲ್ಲ ಬಿಟ್ಟರೆ ಸೊಪ್ಪು ನಮ್ದು ಆರ್ಗಾನಿಕ್ ಸರ್. ಇಲ್ಲೇ ಫಾರ್ಮ್ ಆಫೀಸ್. ಓಕೆ ಸರ್. ಇದೆಲ್ಲ ಏನು ಸರ್ ಇದು ಬಂಚು? ಕಂತೆ ಎಲ್ಲ ಎಷ್ಟಿದೆ ಸರ್? 30 ರೂಪಾಯಿ. 30 ರೂಪಾಯಿ. ಅದು ಬಿಟ್ಟರೆ ಎರೆಹುಳು ಗೊಬ್ಬರ ಸರ್ 140. 10 ಕೆಜಿ ಸರ್. ಇದು ಬಂದ್ಬಿಟ್ಟು ಇಲ್ಲೇ ನಿಮ್ಮ 10 ಕೆಜಿ ಬ್ಯಾಗು 140 ರೂಪಾಯಿ. ಎರೆಹುಳು ಗೊಬ್ಬರ ನಮ್ಮದೇ ಇಲ್ಲೇ JKVK ಕ್ಯಾಂಪಸ್ ಅಲ್ಲಿ ಇದು ಮಾಡೋದು. ಮತ್ತೆ 25 ಕೆಜಿ ಬ್ಯಾಗ್ ಇದೆ 350 ರೂಪಾಯಿ. 350 ರೂಪಾಯಿ. ಇದು ಬಂದ್ಬಿಟ್ಟು ಇಲ್ಲೇ ನೀವು ನಮ್ದು ಇಲ್ಲೇ ಡಿಪಾರ್ಟ್ಮೆಂಟ್ ಇಂತಾನೆ ಮಾಡುವಂಥದ್ದು. ಸರ್ ಈಗ ನಮ್ಗೇನಾದ್ರೂ ಬೇಕು ಅಂತಂದ್ರೆ ಕಳಿಸ್ಕೊಡ್ತೀರಾ? ಇಲ್ಲ ಸರ್, ನಾವು ಕಳಿಸ್ಕೊಳ್ಳಲ್ಲ. ಇಲ್ಲೇ ನಮ್ದು ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ ಯಾವ್ದಾದ್ರು ತಗೊಂಡ್ಬಂದ್ರೆ ನಾವು ಇಲ್ಲಿಂದ. ಅಂದ್ರೆ ಈಗ ನಮಗೆ ಬೇರೆ ದಿನ ಈಗ ಶನಿವಾರ ಅಂದ್ರೆ 8:30 to 12:30 ಹಾಫ್ ಡೇ ಇರುತ್ತೆ. ಗೌರ್ಮೆಂಟ್ ಹಾಲಿಡೇ ರಜೆ ಇರುತ್ತೆ, ಸಂಡೇ ರಜೆ ಇರುತ್ತೆ. ಮತ್ತೆ ಮಾಮೂಲಿ ಡೇಸ್ ಅಲ್ಲಿ 8:30 to 4 o'clock. ಓಕೆ ಸರ್. ಏನಾದ್ರು ಡಿಪಾರ್ಟ್ಮೆಂಟ್ ನಂಬರ್ ಇದೆಯಾ ನಿಮ್ಮ ಇದ್ರದ್ದು? ಆಫೀಸ್ ನಂಬರ್ ಫಾರ್ಮ್ ಆಫೀಸ್ ಅಂತ ಕೇಳಿದ್ರೆ ಅಲ್ಲೇ ಡಿಪಾರ್ಟ್ಮೆಂಟ್. ZDRS ವಲಯ ಕೃಷಿ ಸಂಶೋಧನಾ ಕೇಂದ್ರ. ಫೈನ್ ಸರ್, ಥ್ಯಾಂಕ್ ಯು. ಓಕೆ ಸರ್. ಏನು ನೀವು ನೋಡ್ತಾ ಇರ್ಬೋದು ರೈತರು ತಾವು ಬೆಳೆದಂಥ ಬೆಳೆನ ಈ ಒಂದು ಸಂತೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮೆಣಸಿನ್ಕಾಯಿ ಇರ್ಬೋದು, ಗೋರಿಕಾಯಿ ಇರ್ಬೋದು. ಹೀಗೆ ಹಲವಾರು ರೀತಿಯ ಒಂದು ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ತಾವು ಬೆಳೆದಂಥ ಏನು ಬೆಳೆಗೆ ಒಂದು ಉತ್ತಮ ಮಾರುಕಟ್ಟೆಯನ್ನು ರೈತರೇ ಹಾಗೂ ಏನು ಇಲ್ಲಿನ ಕೃಷಿ ವಿಶ್ವವಿದ್ಯಾನಿಲಯ ಇದೆ ಇವರ ಒಂದು ಕಡೆಯಿಂದ ಇಲ್ಲಿ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡಲಾಗಿದೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರತಿಮಾ ಅಂತ. ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾವು ಗೌರಿಬಿದನೂರು ತಾಲೂಕು ಹಳ್ಳಿ ಗ್ರಾಮದಿಂದ ಘಾಟಿ ಸುಬ್ರಹ್ಮಣ್ಯ ಹತ್ರ. ನಮ್ದು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು. ಓಕೆ. ನಾವು ರೋಸಲ್ಲಿ ಗುಲ್ಕನ್ ಮಾಡ್ತೀವಿ. ಆಮೇಲೆ ನಮ್ದು ಮೇನ್ ಉದ್ದೇಶ ಬಂದು ನಮ್ಗೆ ಅಲ್ಲಿ ಏನೇನು ಹಣ್ಣು ಸಿಗುತ್ತೆ, ಹಣ್ಣಿಗೆ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಎಸ್ಪೆಷಲಿ ವೈಲ್ಡ್ ಫ್ರೂಟ್ಸ್. ಅದರಲ್ಲಿ ನೇರಳೆ ಹಣ್ಣಲ್ಲಿ ಸ್ಕ್ವಾಶು, ಆಮೇಲೆ ಬೇಲ್ದಣ್ಣು ಸ್ಕ್ವಾಶು, ಆಮೇಲೆ ದ್ರಾಕ್ಷಿ, ಆಮೇಲೆ ನೆಲ್ಲಿ. ಇದ್ರಲ್ಲಿ ಸ್ಕ್ವಾಶು, ಆಮೇಲೆ ಅದೇ ಫ್ರೂಟ್ಸ್ ಅಲ್ಲೇ ಜಾಮ್ಸ್, ಗ್ರೇಪ್ಸ್ ಅಲ್ಲಿ ಜಾಮ್ ಮಾಡಿದೀವಿ, ಮ್ಯಾಂಗೋನಲ್ಲಿ ಜಾಮ್ ಮಾಡಿದೀವಿ. ಎಲ್ಲ ಹೋಮ್ ಮೇಡ್. ಅಂದ್ರೆ ನಿಮ್ಮ ಭಾಗದಲ್ಲಿ ಯಾವೆಲ್ಲ ಹಣ್ಣು ಸಿಗುತ್ತೆ? ಅದರಿಂದ ನೀವು ವ್ಯಾಲ್ಯೂ ಆಡೆಡ್ ಮಾಡಿ ಸಿಗೋದು ಬೇಲ್ದಣ್ಣು. ಓಕೆ. ಹಾಗಾಗಿ ಬೇಲ್ದಣ್ಣನ ಮರೆತೋಗ್ತಿದ್ದಾರೆ. ಈಗ ಮತ್ತೆಲ್ಲ ರೀಇಂಟ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ರಿಗೂ ತಿಳಿಸ್ಬೇಕಂತ. ಓಕೆ ಮೇಡಮ್, ಈಗ ಬೇಲ್ದಣ್ಣನ ನಾವು ತಗೊಳ್ಳೋದ್ರಿಂದ, ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್? ಇದರಲ್ಲಿ ಫೈಬರ್ ರಿಚ್ ಇದು. ಆಮೇಲೆ ಬಾಡಿಗೆ ತುಂಬಾ ತಂಪು.
ಹೊಟ್ಟೆ ಹುಣ್ಣು, ಹೊಟ್ಟೆ ಉರಿ, ಸೊ ಅದೆಲ್ಲದಕ್ಕೂ ತುಂಬಾ ಒಳ್ಳೇದು. ಓಕೆ ಮೇಡಮ್, ಜನಗಳ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇದೆ? ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್ ಅದು ಕಾಸ್ಟ್ ಸ್ಕ್ವಾಶ್? ಸೊ ಸ್ಕ್ವಾಶು ಅದು ಹಾಫ್ kg ಬಂದು 200 ಆಗುತ್ತೆ. 200 ಹಾಫ್ ಲೀಟರ್ ಸೊ ನೀವು ಬಂದ್ಬಿಟ್ಟು ಎವ್ರಿ ಮಂತ್ ಸ್ಯಾಟರ್ಡೆ ಇಲ್ಲಿ ಸಿಗ್ತೀರಾ? ಸೊ ಇನ್ ಕೇಸ್ ನಮ್ಗೆ ಏನಾದರೂ ಬೇಕು ಅಂದರೆ ಆನ್ಲೈನಲ್ಲಿ ಆರ್ಡರ್ ತೊಗೋತೀರಾ? ಹಾಂ ಸರ್, ನಮ್ದು ಎಲ್ಲ ಬಾಟಲ್ ಮೇಲೂ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಹಾಂ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಮೇಡಮ್. 9740265232. ಓಕೆ, ಥ್ಯಾಂಕ್ ಯು. ಏನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅದರ ಜೊತೆಗೆ ರಾಗಿ ಮಾಲ್ಟು. ಸೊ ನಾವು ಹಿಂದಿನ ಕಾಲದಲ್ಲಿ ಏನು ರಾಗಿ ಒಂದು ಪದಾರ್ಥಗಳಿಂದ ಮಾಡ್ತಕ್ಕಂಥ ಹುರಿ ಹಿಟ್ಟು, ಸೊ ಎಲ್ಲವನ್ನೂ ಕೂಡ ಸೊ ಈ ಒಂದು ಸಂತೆನಲ್ಲಿ ನೀವು ತೊಗೋಬೋದು. ಹಾಗೆ ಮುಂದೆ ಹೋದರೆ ನಮ್ಮ ಕಣ್ಣಿಗೆ ತರಕಾರಿ ಇರ್ಬೋದು, ವಿವಿಧ ರೀತಿಯ ಏನು ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದರದ್ದು ಕೂಡ ನೀವಿಲ್ಲಿ ನೋಡ್ಬೋದು. ಸದ್ಯಕ್ಕೆ ಇವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವನಿತಾ ಅಂತ. ವನಿತಾ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬ್ಯಾಂಗ್ಳೂರು HAL ಓಲ್ಡ್ ಏರ್ಪೋರ್ಟ್ ರೋಡ್, ಪಳ್ಳಿ ಅದಿಂದ. ಓಕೆ ಮೇಡಮ್, ಈಗ ಈ ಒಂದು ಸಂತೆನಲ್ಲಿ ಹೇಗಿದೆ ರೆಸ್ಪಾನ್ಸ್ ಎಲ್ಲ, ಜನಗಳ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಸೊ ನೀವು ಈ ಒಂದು ಸಂತೆನಲ್ಲಿ ಏನನ್ನ ಮಾರಾಟ ಮಾಡ್ತಾ ಇದ್ದೀರಾ? ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ, ಹೋಮ್ ಮೇಡ್ ಪ್ರಾಡಕ್ಟ್, ಸ್ನಾಕ್ಸ್ ಮಾಡ್ತೀರಿ, ಸ್ನಾಕ್ಸ್, ಪೌಡರ್ಸ್, ಹಾ, ಚಿಕನ್ ಮಸಾಲ, ಮಟನ್ ಮಸಾಲ, ಓಕೆ ಗರಂ ಮಸಾಲ, ಓಕೆ, ಮಿಲೆಟ್ ಪೌಡ್ರು, ಮಿಲೆಟ್ ಚಕ್ಲಿ, Okay. ಪಿಕಲ್ಸ್, ಓಕೆ. ಯಾವ ತರ ಐಟಮ್ಸ್ ಹೇಳಿದ್ರು ಹೋಮ್ ಡೆಲಿವರಿ ಕೂಡ ಮಾಡ್ತೀರಿ ಸರ್. ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಹೋಮ್ ಮೇಡ್ ಪಿಕಲ್ಸ್, ಮಸಾಲಾ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಚಟ್ನಿ ಪೌಡ್ರು ಎಲ್ಲ ಮಾಡ್ತೀರಿ ಸರ್. ಓಕೆ. ಸೊ ಇದೆಲ್ಲ ಚಟ್ನಿ ಪೌಡರ್? ಇದು ಪುಳಿಯೋಗರೆ ಪೌಡ್ರು, Okay. ಇದು ಚಟ್ನಿ ಪೌಡರು, ಓಕೆ, ಇದು ಗರಂ ಮಸಾಲ, ಓಕೆ, ಇದು ಗರಂ ಮಸಾಲ, ಇದು ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜು. ಓಕೆ, ಇದೇನಾ? ಹಾ, ಸೊ ಇದೇನಾಗುತ್ತೆ ಮೇಡಮ್ ಕಾಸ್ಟ್? ಅದು 130 ಸರ್, 1/4 kg. 1/4 kg-ನಾ? ಹಾ, ಸೊ ಅದು ಬಿಟ್ಟರೆ ಮಸಾಲಾ ಪೌಡರ್, ಹಾ, ಮಿಲೆಟ್ ಚಕ್ಲಿ ಸರ್, ಮಿಲೆಟ್ ಚಕ್ಲಿ, ಮಿಲೆಟ್ ಚಕ್ಲಿ 45 ಐಟಮ್ ಹಾಕಿ ಮಾಡಿರೋದು ಸರ್, ತುಪ್ಪ ಹಾಕಿ ಮಾಡಿರೋದು. ಓಕೆ, ಅದು ಆಮ್ಲ ಪಿಕ್ಕಲ್ಲು, ಮ್ಯಾಂಗೋ ಪಿಕ್ಕಲ್ಲು, ಓಕೆ, ಟೊಮೊಟೊ ಪಿಕ್ಕಲ್ ಇದೆ. ಹಾಂ. ಸೊ ನೀವು ಈಗ ಔಟ್ಸೈಡ್ ಕ್ಯಾಟ್ರಿಂಗ್ ಎಲ್ಲ ಕೊಡ್ತೀರಿ ಸರ್. ಓಕೆ, ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೂಡ ಮಾಡ್ತೀರಿ. ಓಕೆ, ಅವರು ಯಾವ ಥರ ಬೇಕು ಅಂದ್ರೂ ಸಾಂಬಾರು ಪುಡಿ ಎಲ್ಲ ಆರ್ಡ್ರ್ ಮಾಡಿದ್ರೆ ಓಕೆ, ನಾವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ, ಕಸ್ಟಮೈಸ್ ಮಾಡಿ ಕೊಡ್ತೀರಾ? ಕೊಡ್ತೀರಿ. ಓಕೆ ಮೇಡಮ್, ತಮ್ಮ ಕಾಂಟ್ಯಾಕ್ಟ್ ನಂಬರು? 9738163330. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇನ್ನು ನಾವು ಹಾಗೆ ಮುಂದೆ ಬಂದರೆ ನಮ್ಮ ಕಣ್ಣಿಗೆ ಮಿಲೆಟ್ಸ್ನ ಮಾಡಿರ್ತಕ್ಕಂಥ ಹಲವಾರು ಒಂದು ವ್ಯಾಲ್ಯೂ ಆ್ಯಡೆಡ್ ಐಟಮ್ಸ್ಗಳನ್ನು ನೀವು ಈ ಒಂದು ಎಕ್ಸ್ಪೋನಲ್ಲಿ ನೋಡ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಿಲೆಟ್ ಇಡ್ಲಿ ಇರ್ಬೋದು, ಮಾಲ್ಟ್ ಇರ್ಬೋದು. ಸೊ ಎಲ್ಲವೂ ಕೂಡ ಮಿಲೆಟ್ಸ್ ಅಂದರೆ ಎಲ್ಲರೂ ಕೂಡ ಈಗ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಎಲ್ಲರೂ ಕೂಡ ಮಿಲೆಟ್ ಕಡೆ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಿಸ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಅರುಣ ಸರ್. ಅರುಣ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಉತ್ರಳ್ಳಿ ಕಡೆ. ಉತ್ರಳ್ಳಿ, ಬ್ಯಾಂಗ್ಳೂರು. ಬೆಂಗಳೂರು. ಮೇಡಮ್, ಈಗ ಬೆಂಗಳೂರು ಸಂತೆ ಅಂದರೆ GKVKನಲ್ಲಿ ಸಂತೆ ನಡೀತದೆ. ಸೊ ಈ ಒಂದು ಸಂತೆನಲ್ಲಿ ನೀವು ಏನು ಮಾರಾಟ ಮಾಡ್ತಾ ಇದ್ದೀರಾ? ಸರ್ ನಂದೆಲ್ಲ ಹೋಮ್ ಮೇಡ್ ಇದೆ ಎಲ್ಲ ಪ್ರಾಡಕ್ಟನ್ನು. ಓಕೆ, ಮೇನ್ ಮಿಲೆಟ್ ದೋಸೆ ಇದೆ, ಮಿಲೆಟ್ ಇಡ್ಲಿ ಇದೆ, ಓಕೆ, ಇನ್ಸ್ಟೆಂಟ್ ಸರ್. ಎಲ್ಲ ಪೌಡ್ರು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ, ಓಕೆ, ಎಲ್ಲ ಈಸಿ ಇರುತ್ತೆ. Okay. ಹಾಗೆ ಮಾಲ್ಟ್ ಪೌಡರ್ಸ್ ಇದೆ ಸರ್. ಓಕೆ, ಮಾಲ್ಟ್ ಪೌಡರ್, ಮೊಳಕೆ ಕಟ್ಟಿರುವಂತ ಮೆಂತ್ಯ ಕಾಳು ಸರ್. ಓಕೆ, ಇದು 6 ಗ್ರಾಮ್ Okay. ಮುರುಳಿ ಕಾಳು ಮೊಳಕೆ ಕಟ್ಟಿರೋದು. ಹಾ, ಹಂಗೆ ಮೆಂತ್ಯ ಕಾಳು ಸರ್, ಅದು Okay. ಮೆಂತ್ಯ ಕಾಳು ಮೊಳಕೆ ಕಟ್ಟಿ ಮಾಡಿರೋದು ಸೂಪು. Okay. ಜಸ್ಟ್ ನೀರ್ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ. ಇದು ಮಡವಟ್ಟೆ ಕಾಳು ಅಂತ ಸರ್, ಕನ್ನಡದಲ್ಲಿ ಆಡೋ ಕಾಳು ಗೆಣಸು ಅಂತೀವಿ. ಹಾ, ಅದರಿಂದ ಮಾಡಿದ ಸೂಪ್. ಇದು ಬ್ಯಾಕ್ ಪೈನ್, ಜಾಯಿಂಟ್ ಪೇನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಇದು. ಓಕೆ, ಇದು ಅಷ್ಟೇ. ಮತ್ತೆ ಇದು ಶಂಖಪುಷ್ಪಿ, ಅಶ್ವಗಂಧ, ಕೋಕೋ ಬೀನ್ಸು ಎಲ್ಲ ಹಾಕಿ ಮಾಡುವಂತ ಒಂದು ಡ್ರಿಂಕ್ ಸರ್. ಓಕೆ, ಕೆಲವರಿಗೆ ನಿದ್ದೆ ಇರಲ್ಲ ತುಂಬಾ. ಹಾ. ಇದು ಡೈಲಿ ಒಂದೊಂದು ಗ್ಲಾಸ್ ಹಾಲಲ್ಲ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದಷ್ಟೇ. ಓಕೆ, ತುಂಬಾ ಚೆನ್ನಾಗಿ ನಿದ್ದೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ದೇ ತೋಟ ಇದೆ ಸರ್. ಓಕೆ, ಆಪಲ್ಲು, ಆಮ್ಲ, ಬೀಟ್ರೋಟ್, ಕ್ಯಾರೆಟ್, ಪೊಮೊಗ್ರಾನೇಟ್ ಎಲ್ಲ ಡ್ರೈ ಮಾಡಿ, ಸೋಲರ್ ಡ್ರೈ ಮಾಡಿ ಪೌಡರ್ ಮಾಡಿರ್ತೀವಿ ಸರ್. ಓಕೆ, ಅಂದರೆ ABC ಪೌಡರ್. ABC ಪೌಡ್ರು. ಓಕೆ, ಇದು ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದಷ್ಟೇ. ಓಕೆ, ಹಾಗೆ ಆಮ್ಲ ಸಪ್ರೇಟ್ ಬರುತ್ತೆ ಬೇಕಾದ್ರೆ, ಓಕೆ, ಅದು ಇದೆ. ಓಕೆ. ಸೊ ಇದು ಆಮ್ಲ ಪೌಡರ್. ಆಮ್ಲ ಪೌಡರ್ ಅಂದರೆ ಈಗ ಮಾರ್ನಿಂಗ್ ಕಾಫಿ ಟೀ ಬದಲು ಬೇಕಾದ್ರೆ ನಾವು ಇದಕ್ಕೆ ಹೌದು ಸರ್. ಇದು ಕಷಾಯ ತರ ಮಾಡಿ ಕುಡಿಬಹುದು, ಓಕೆ, ಆ ತರ ಇದೆ. ಓಕೆ, ಹಾಗೆ ನಮ್ದು ಹೋಮ್ ಮೇಡ್ ಸೋಪ್ಸ್ ಇದೆ ಸರ್. ಚಾರ್ಕೋಲ್ ಸೋಪ್ ಇದೆ, ಗೋಟ್ ಮಿಲ್ಕ್ ಸೋಪ್ ಇದೆ, ಮಿಲೆಟ್ ಸೋಪ್, ಬಾತಿಂಗ್ ಬಾರ್ ಅಂತ, ಕೋಲ್ಡ್ ಪ್ರೆಸ್ ಸೋಪ್ಸ್ ಇದೆ. ಓಕೆ, ಹಾಗೆ 48 ಹರ್ಬ್ಸ್ ಹಾಕಿ ಮಾಡೋ ಹೇರ್ ಆಯಿಲ್ ಇದೆ, ಏರ್ ಫಾಲ್ ಕಂಟ್ರೋಲ್ ಶಾಂಪು, ಸೀಗೆಕಾಯಿ ಶಾಂಪು ಇದೆ, ಐಬಿಸ್ಕಸ್ ಶಾಂಪು ಇದೆ, ಅಲ್ವಿರಾ ಶಾಂಪು ಇದೆ, ಆಮೇಲೆ ಅಲ್ವಿರಾ ಜೆಲ್ ಇದೆ, ಸಾಫ್ರಾನ್ ವಿತ್ ಅಲ್ವಿರಾ ಜೆಲ್ಲು. ಓಕೆ, ಹಾಗೆ ಫೇಸ್ ವಾಷರ್, ಬ್ಲೂಬೆರಿ, ಮಲ್ಬೆರಿ, ಅಲ್ವಿರಾ ಇಂದ ಮಾಡಿದಂಥ ಫೇಸ್ ವಾಶ್ ಇದೆ. ಹಂಗೆ ಅಲ್ವಿರಾ ಮತ್ತು ಗ್ರಾಮ್ ಫ್ಲವರ್ ಇಂದ ಮಾಡಿದ ಸೋಪ್ಸು,
ಚಾರ್ಕೋಲ್ ಸೋಪ್ಸ್ ಈ ತರ ಸರ್ ಸುಮಾರು ನಮ್ದು 60 ವೆರೈಟೀಸ್ 60 ಪ್ರಾಡಕ್ಟ್ಸ್. ಹೌದು ಸರ್ 60 ಪ್ರಾಡಕ್ಟ್ ಇದೆ ಸರ್. ಮೇಡಮ್ ಆನ್ಲೈನ್ ಅಲ್ಲಿ ಏನಾದರೂ ಅವೈಲೇಬಲ್ ಇದೆ? ಹೌದು ಸರ್ www.sukiherbals.com ಅಂತ ವೆಬ್ಸೈಟ್ ಇದೆ, ಅದ್ರಲ್ಲಿ ಮಾಡ್ಕೋಬಹುದು, ಆರ್ಡರ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಅದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೆ, ಸುಕಿ ಹರ್ಬಲ್ಸ್ ಅಲ್ಲಿ ಅಂತ ಹೊಡೆದ್ರೇನು ಬರುತ್ತೆ, ಅದ್ರಲ್ಲಿ ಕೂಡ ಡೈರೆಕ್ಟ್ ಆರ್ಡರ್ ಮಾಡ್ಕೋಬಹುದು ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಡಮ್? 9980808655. ಮೇಡಮ್ ನಮಸ್ಕಾರ. ನನ್ನ ಹೆಸರು ಸವಿತಾ ಅಂತ. ಎಲ್ಲಿಂದ ಬರ್ತೀರಾ? ನಾವು ದೊಡ್ಡಬಳ್ಳಾಪುರ ತಾಲೂಕು ಆರುಡಿಯಿಂದ ಬರ್ತಾ ಇದೀವಿ. ನಾ ಸ್ವಸಹಾಯ ಸಂಘದ ಮಹಿಳೆ. ನಾವು ಮನೇಲೆ ಮಿಲಿಟ್ಸ್ ಪೌಡರ್ಗಳೆಲ್ಲ ಮಾಡ್ತೀನಿ, ಎಲ್ಲಾ ತರದ ಮಿಲಿಟ್ಸ್ ಪೌಡ್ರು, ಬಾರ್ಲಿ ಗಂಜಿ, ಬಾರ್ಲಿ ಸೂಪು, ಆಮೇಲೆ ಏನಿಲ್ಲ ಅಂದ್ರೂ ಒಂದು 10-15 ತರ ಮಿಲಿಟ್ಸ್ ಇದೆಯಲ್ಲ, ಮಿಲಿಟ್ಸ್ ಒಂದು 8-9 ತರ ಇದೆ. ಆ ಮಿಲಿಟ್ಸ್ ಪೌಡರ್ಗಳೆಲ್ಲ ಮಾಡ್ತೀವಿ. ಮತ್ತೆ ಬಾರ್ಲಿ ಮಾಲ್ಟ್ ಮಾಡ್ತೀವಿ, ಮಿಲಿಟ್ಸ್ ಮಾಲ್ಟ್ ಎಲ್ಲ ಮಾಡ್ತೀವಿ. ಡೈರೆಕ್ಟ್ ಅವರು ಹಾಲ್ಗೆ ಹಾಕೊಂಡು ಡೈರೆಕ್ಟ್ ಹಾಗೆ ಕುಡಿಬಹುದು ಮಾಲ್ಟ್ಗಳು, ಸಿರಿಧಾನ್ಯದ್ದು. ಗಂಜಿ ಪೌಡರ್ ಆದ್ರೆ ಅವರು ಸ್ವಲ್ಪ ಒಂದು ಬೌಲ್ ತಗೊಂಡು ಒಂದು ಸ್ಪೂನ್ ಪುಡಿ ಹಾಕಿ ಅದು ನೀರಲ್ಲಿ ಕದ್ರಬಿಟ್ಟು ಕುದಿಯೋ ನೀರ್ಗೆ ಹಾಕಿದ್ರೆ 5 ಮಿನಿಟ್ಸ್ಗೆ ಗಂಜಿ ಆಗುತ್ತೆ. ಮಾಡ್ಕೋಬಹುದು. ಒಂದೇ ಹಿಟ್ಟಲ್ಲಿ ಅವರು ಏನಿಲ್ಲ ಅಂದ್ರೂ ಒಂದು 5 ತರ ಮಾಡ್ಕೋಬಹುದು. ರೊಟ್ಟಿ, ಚಪಾತಿ, ದೋಸೆ, ಸೂಪು, ಗಂಜಿ ಎಲ್ಲ ಮಾಡ್ಕೋಬಹುದು. ಸೊ ಈ ತರದೆಲ್ಲ ಮಾಡ್ಕೋಬಹುದು. ಕಾಸ್ಟ್ ಎಲ್ಲ ಏನಾಗುತ್ತೆ ಮೇಡಮ್? ಕೆಜಿ 500 ಇದೆ. ಕೆಜಿ 500. ಓಕೆ. ಅಕಸ್ಮಾತ್ ಇಲ್ಲಿ ನಾವು ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಫೋನ್ ಮಾಡಿದ್ರೆ ನೀವು ಫೋನ್ ಮಾಡಿದ್ರೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಫೋನ್ ನಂಬರ್ ಹೇಳಿ ಮೇಡಮ್, ಹೇಳಿ. 94493497. ಓಕೆ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ದು ವಿಸಿಟಿಂಗ್ ಕಾರ್ಡು ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇನ್ನು ನೀವು ನೋಡ್ಬೋದು, ಸೊ ರೈತರು ತಾವು ಬೆಳೆದಂಥ ಒಂದು ತರಕಾರಿಗಳನ್ನು ಹಾಗೆ ಹಣ್ಣುಗಳನ್ನು ಸೊ ಈ ಒಂದು ಮೇಳದಲ್ಲಿ ತಂದು ತೊಗೊಂಡು ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಸೊಪ್ಪಿರ್ಬೋದು, ಹಲವಾರು ರೀತಿಯ ಒಂದು ತರಕಾರಿ, ಹಣ್ಣು ಎಲ್ಲವನ್ನೂ ಕೂಡ ಸೊ ಈ ಒಂದು ಮೇಳದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸಂತೆ ಅಂದರೆ ರೈತ ಸಂತೆ ಅಂತ ಏನಿದೆ, ಈ ಒಂದು ರೈತ ಸಂತೆ ಪ್ರತಿ ತಿಂಗಳಿನ 4ನೇ ಶನಿವಾರ ಬೆಂಗಳೂರಿನ GKVK ಕ್ಯಾಂಪಸ್ ಏನಿದೆ, GKVK ಕ್ಯಾಂಪಸ್ಸಲ್ಲಿರ್ತಕ್ಕಂಥ ಏನು ಒಂದು ಗಣೇಶ ದೇವಸ್ಥಾನ ಇದೆ, ಸೊ ಒಂದು ಗಣೇಶ ದೇವಸ್ಥಾನದ ಬಳಿ ಸೊ ಈ ಒಂದು ಸಂತೆ ನಡೆಯುತ್ತೆ. ಸೊ ಈ ಒಂದು ಸಂತೆ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿನ ಹಲವಾರು ಮಂದಿ ಈ ಒಂದು ಬೆಂಗಳೂರಿನ ಸಂತೆಗೆ ಬಂದಿದ್ದಾರೆ. ಸೊ ಇಲ್ಲಿಯೂ ಕೂಡ ನಿಮಗೆ ಹಲವಾರು ರೀತಿಯ ಒಂದು ತರಹೇವಾರಿ ಪದಾರ್ಥಗಳನ್ನು, ರೈತರು ಬೆಳೆದಂಥ ಪದಾರ್ಥಗಳು, ಹಾಗೆ ಅವರೇ ಒಂದು ವ್ಯಾಲ್ಯೂ ಆ್ಯಡೆಡ್ ಮಾಡಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ಈ ಒಂದು ಸಂತೆನಲ್ಲಿ ನೀವು ತೊಗೋಬೋದು. ಹಾಯ್ ಸರ್, ನಮಸ್ಕಾರ. ಸರ್ ನಮಸ್ಕಾರ. ನಾನು ಮಂಜುನಾಥ್ ಅಂತ ತುಮಕೂರಿಂದ ಬಂದಿದ್ದೀನಿ. ನಮ್ಮ ಕಂಪ್ನಿ ಬಂದು ಪ್ರಿಯಾ ಡೈಲಿ ಅಂತ. ಓಕೆ. ನಮ್ಮ ಮೇಯ್ನ್ ಮೋಟೋ ಬಂದು ನಮ್ಮ ಜನಗಳೆಲ್ಲ ಏನಾಗಿದೆ, ಈಗ ಮಿಲೆಟ್ ಅನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ಡಯಾಬಿಟಿಕ್ ಆಗಿದ್ದಾರೆ. ಮೆಜಾರಿಟಿ ಆಫ್ ದಿ ಪೀಪಲ್ ಆರ್ ಡಯಾಬಿಟಿಕ್. ದಟ್ ಇಸ್ ಬಿಕಾಸ್ ಆಫ್ ವಿ ಆರ್ ಯೂಸಿಂಗ್ ರೈಸ್, ಅಕ್ಕಿ ಮತ್ತೆ ಗೋಧಿ ಜಾಸ್ತಿ ಉಪಯೋಗಿಸ್ತಾ ಇದೀವಿ. ಓಕೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ನೀವೇ ನೋಡ್ತಿದ್ರಿ, ತುಂಬಾ 100 ವರ್ಷ ಬದುಕ್ತಿದ್ರು, ಅವರೆಲ್ಲ ಹೆಲ್ದಿ ಆಗಿರ್ತಿದ್ರು. ಏನಕ್ಕೆ ಅಂದ್ರೆ ಮಿಲೆಟ್ನ ತಿಂತಿದ್ರು. ಈಗ ಇದಿಲ್ಲ. ಬಟ್ ಎಲ್ಲ ನಾವೇನ್ ಮಾಡಿದೀವಿ, ಈಗ ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್ ಇಂದ ಹೋಗಿದ್ದೀವಿ. ಇಲ್ಲಿ ನಾವು ಮಿಲೆಟ್ ನಮ್ಮ ತಂದಿರೋ ಮೇನ್ ಉದ್ದೇಶ ಅವ್ರನ್ನ ಮಿಲೆಟ್ ಕಡೆ ಶಿಫ್ಟ್ ಮಾಡಬೇಕು ಅಂತ. ಇದೆಲ್ಲ ರೆಡಿ ಟು ಈಟು ಮತ್ತೆ ರೋಸ್ಟೆಡ್, ಇದನ್ನು ಎಣ್ಣೆಲಿ ಕರೆದಿರೋದಲ್ಲ. ನಾವು ಸಜ್ಜೆ, ರಾಗಿ, ಜೋಳ, ಕೊರ್ಲೆ, ನವಣೆ, ರಾಜಗಿರ ಅದರಲ್ಲೆಲ್ಲ ಮಾಡ್ತೀವಿ ಈ ಥರದ್ದು. ಮತ್ತೆ ರೆಡಿ ಟು ಈಟ್ ಇರ್ತದೆ, ಹೆಲ್ದಿ ಸ್ನ್ಯಾಕು. ಈಗ ಸಾಯಂಕಾಲ ನೀವು ಟೀ ಟೈಮಲ್ಲಿ ಬಿಸ್ಕೆಟ್ ಬರಲು ಇದನ್ನು ತಿನ್ಕೋಬಹುದು, ಅಥವಾ ಟ್ರಾವೆಲ್ ಮಾಡ್ತಾ ವೆರಿ ಗುಡ್ ಸ್ನಾಕ್ ಇದು. ಓಕೆ. ಸೊ ಏನೆಲ್ಲ ಇದೆ ಅಂತ ಸ್ವಲ್ಪ ಹೇಳ್ತಾರೆ ಸರ್? ನಮ್ಮ ಹತ್ರ ಸಜ್ಜೆ ಇದೆ ಈಗ, ಮತ್ತೆ ರಾಜಗಿರ ಇದೆ, ಓಕೆ, ಮತ್ತೆ ಕೊರ್ಲೆ ಇದೆ, ಹುರುಳಿ ಇದೆ, ಮತ್ತೆ ಕಾರ್ನ್ ಇದೆ. ಕಾರ್ನ್ ಮತ್ತೆ ಅಕ್ಕಿ ಮಿಲೆಟ್ ಅಲ್ಲ, ಬಟ್ ಅದ್ರ ಬಗ್ಗೆನೂ ನಾವು ಮಾಡ್ತೀವಿ. ಏನಕ್ಕೆ ಮಕ್ಕಳು ಲೇಸು, ಕುರ್ಕುರೆ ಅದನ್ನೆಲ್ಲ ತಿಂತಾರೆ, ಅದ್ರ ಬದಲು ತಿನ್ಕೋಬಹುದು. ಇದು ಹುರುಳಿ ಸರ್, ಇದು ಹಾರ್ಸ್ ಗ್ರಾಮ್. ಎಸ್. ಇದು ಕೊರ್ಲೆ, ಇದು ಕರ್ನಾಟಕದಲ್ಲಿ ಅಷ್ಟೇ ಬೆಳಿತೀವಿ ನಾವು. ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರೋ ಇದು ಮಿಲೆಟ್ ಅದು ಸೂಪರ್ ಮಿಲೆಟ್ ಅಂತ ಕರೀತಾರೆ. ಅದೇ ತರ ಇದು ರಾಜಗಿರ, ಇದು ಸುಡೋ ಸೀಡ್, ಅದು ಅಂದ್ರೆ ಪ್ರೋಟೀನ್ ರಿಚ್ ಇರ್ತದೆ, ಹೆಲ್ದಿ ಹೆಲ್ದಿ ಸ್ನಾಕ್ ಅದು. ಅದೇ ತರನೇ ಸಜ್ಜೆ, ನಿಮಗೆ ಗೊತ್ತಿದೆ. ಮಿಲೆಟ್ಗಳೆಲ್ಲ ಯೂಶುವಲಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ರೆಡಿ ಟು ಈಟ್ ಸರ್ ಇದು? ಎಲ್ಲ ರೆಡಿ ಟು ಈಟ್ ಮತ್ತೆ ರೋಸ್ಟೆಡ್ ಸರ್ ಇದು. ನಾವೇ ರೋಸ್ಟ್ ಮಾಡಿರ್ತೀವಿ, ಎಲ್ಲ ಸುಟ್ಟಿರ್ತೀವಿ, ಒಬ್ಬಟ್ಟಿನ ತವ ಮೇಲೆ ಸುಟ್ಟಿರ್ತೀವಿ. ಓಕೆ. ಸೊ ಇದು ಕಾಸ್ಟ್ ಎಷ್ಟರಿಂದ ಸ್ಟಾರ್ಟ್? ಸರ್ ಒಂದು ನಾವು 80 ರೂಪಾಯಿಂದ 100 ರೂಪಾಯಿ ತನಕ ಇದೆ. 80 ರೂಪಾಯಿಂದ 100 ರೂಪಾಯಿ ತನಕ ಇದೆ. ಬೇಕಾದ್ರೆ ನನಗೆ ಫೋನ್ ನಂಬರ್ ಇದೆ, ಫೋನ್ ನಂಬರ್ ಕಾರ್ಡಲ್ಲಿ ಮೆನ್ಷನ್, ಇದರಲ್ಲಿ ನಮ್ಮ ಸ್ಟಿಕ್ಕರ್ ಇದೆ. ಫೋನ್ ನಂಬರ್ ಹೇಳ್ತೀರಾ? 9380
574-994. ನಾನು ತುಮಕೂರಿಂದ, ನೀವು ಏನಾದ್ರು ಇಷ್ಟಪಟ್ಟರೆ ನಾನು ಕೊರಿಯರಲ್ಲಿ ಬೇಕಾದ್ರೆ ನಾನು ಕಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.